ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಪಾನಿಪೂರಿ ಮಾಡೋದು ತೋರಿಸ್ತೀನಿ. ಪೂರಿನ ನಾನು ಇನ್ನೊಂದು ಎಪಿಸೋಡಲ್ಲಿ ತೋರಿಸ್ತೀನಿ. ಇವತ್ತು ಸ್ವೀಟ್ ಚಟ್ನಿ, ಪಾನಿಪುರಿಗೆ ಬೇಕಾಗಿರೋ ಸ್ಟಫು ಮತ್ತು ಖಾರ ಪಾನಿ ಮತ್ತು ಸ್ವೀಟ್ ಪಾನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾವು ಹುಣಸೆ ಹಣ್ಣನ್ನ ನೆನೆಕ್ಕೋಬೇಕು 10 to 15 ಮಿನಿಟ್ಸು. ಆಮೇಲೆ ಕುಕ್ಕರಲ್ಲಿ ಆಲೂಗಡ್ಡೆ ಮತ್ತು ನಾನು ಗ್ರೀನ್ ಪೀಸ್ ತೊಗೊತಿಲ್ಲ ಫ್ರೆಂಡ್ಸ್, ಅದು ವಾಯು ಅಂತೇಳಿ ಅದಕ್ಕೆ ನಾನು ಹಸಿ ಕಡಲೆಕಾಳು ಬೀಜನೇ ತೊಗೊತಾ ಇದ್ದೀನಿ. ಅದು ತುಂಬ ಹೆಲ್ದಿ ಅಂತ. ಅವೆರಡು ನಾವು ವಿಸಿಲ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ಪು, ಈಗ ಆಲೂಗಡ್ಡೆ ಮತ್ತು ಕಡಲೆ ಬೀಜ ಬೆಂದಿದೆ. ಇವಾಗ ನಾವು ಏನು ಮಿಕ್ಸ್ ಮಾಡೋದಂತ ನೋಡೋಣ. ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ಟಫಿಗೆ, ಪಾನಿಪುರಿ ಸ್ಟಫಿಗೆ ಆನಿಯನ್ನು, ಕಡಲೆ ಬೀಜ, ಖಾರದ ಪುಡಿ 1 ಸ್ಪೂನು, ಅರಿಶಿನ, ಉಪ್ಪು, ಆಮೇಲೆ ಸ್ವಲ್ಪ ಇದು ಜೀರಿಗೆ ಪುಡಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಆಪ್ಷನಲ್ಲು, ಬೇಕಾದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದ್ರೂ ನಡೆಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಆಲೂಗಡ್ಡೆ ಮತ್ತು ಅದು ಬೀಜದಲ್ಲಿ. ಈಗ ನಾನು ಖಾರ ಪಾನಿ ಮಾಡೋದು ಹೇಗಂತ ಹೇಳ್ತೀನಿ. ಫಸ್ಟು ಖಾರ ಪಾನಿಗೆ ಏನು ಇಂಗ್ರೀಡಿಯೆಂಟ್ಸ್ ನೋಡೋಣ. ಅಲ್ಲ, ಪುದೀನ ಜಾಸ್ತಿ ಇರಲಿ ಕ್ವಾಂಟಿಟಿಯಲ್ಲಿ, ಕೊತ್ತಂಬರಿ ಸೊಪ್ಪು ಅದರಲ್ಲಿ ಅರ್ಧ ಇರಲಿ, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರದ ಮೇಲೆ ಡಿಪೆಂಡು, ಅರ್ಧ ಲೆಮನ್ನು, ಶುಂಠಿ, ಉಪ್ಪು, ಜೀರಾ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಫ್ರೆಂಡ್ಸ್. ಇದಿಷ್ಟು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಬ್ಲೆಂಡ್ ಮಾಡ್ಕೊಂಡ್ಮೇಲೆ ಅದನ್ನು ನಾನು ಇದರಲ್ಲಿ ಹಾಕಿದ್ದೀನಿ, ಒಂದು ಬೌಲಲ್ಲಿ. ನೀರು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಸ್ವಲ್ಪ ತಿಕ್ಕಾಗಬೇಕಂದ್ರೆ ಸ್ವಲ್ಪ ಆ್ಯಡ್ ಮಾಡಿ, ತುಂಬ ನೀರು ಬೇಕಂದರೆ ಈಗ ಹುಣಸೆ ಹಣ್ಣಿಂದು ರಸ ಕೂಡ ಸ್ವಲ್ಪ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಇದಕ್ಕೆ ತುಂಬ ಬೇಕಾಗಲ್ಲ, ಯಾಕಂದರೆ ನಾವು ಸ್ವೀಟ್ ಚಟ್ನಿ ಮಾಡ್ತೀವಲ್ಲ, ಇದು ಸ್ವಲ್ಪ ತೊಗೊಂಡ್ರೆ ಸಾಕು. ಲೆಮನ್ ಹಿಂಡ್ಕೊತೀವಿ ಫ್ರೆಂಡ್ಸ್ ಇದಕ್ಕೆ ಹುಳಿ ಬರೆಯೋಕ್ಕೆ. ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಯಿತು ಫ್ರೆಂಡ್ಸ್. ಈಗ ಸ್ವೀಟ್ ಪಾನಿ ನೋಡೋಣ. ಸ್ವೀಟ್ ಪಾನಿ ಒಬ್ಬೊಬ್ಬರು ಹುಣಸೆ ಹಣ್ಣಿನ ರಸದಿಂದ ಮಾಡ್ತಾರೆ, ಇಲ್ಲ ಖರ್ಜೂರನೂ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ನಾನಿಲ್ಲಿ ಹುಣಸೆ ಹಣ್ಣಿನ ರಸನೇ ಪಲ್ಪ್ ತಕ್ಕೊಂಡು ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಎಣ್ಣೆ ಹಾಕ್ಕೊಂಡ್ಮೇಲೆ ಜೀರಿಗೆ ಹಾಕ್ತಿದ್ದೀನಿ ಫ್ರೆಂಡ್ಸ್. ಅದು ಚಟ್ಪಟ ಸಿಡಿದ್ಮೇಲೆ ನಾನು ಹುಣಸೆ ಹಣ್ಣಿನ ರಸನ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದರ ಪಲ್ಪೆಲ್ಲ ಬರುತ್ತೆ, ಅದು ಈವನ್ ಆಗಿ ಕನ್ಸಿಸ್ಟೆನ್ಸಿ ಆಗಿರಬೇಕು. ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಹುಣಸೆ ಹಣ್ಣಿನ ರಸನೇ ಮಿಕ್ಸಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದನ್ನು ಆ್ಯಡ್ ಮಾಡಿದ್ದೀನಿ. ಜೀರಿಗೆ ಪುಡಿಗೆ, ಉಪ್ಪು,
ಸ್ವಲ್ಪ ಅಚ್ಕಾರದ ಪುಡಿ ಫ್ರೆಂಡ್ಸ್. ನಮಗೆ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಬೇಕಂತ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಹಾಕ್ಕೋಬೇಕು. ನಮಗೆ ಒಂಥರ ಸ್ವೀಟು ಖಾರ ಥರನೇ ಇರಬೇಕು ಸ್ವೀಟ್ ಪಾನಿ, ಹಾಗಂದ್ರೇ ಇಷ್ಟ ಆಗೋದು. ತುಂಬ ಸ್ವೀಟ್ ಕೂಡ ಅದು ಅನಿಸ್ಬಾರ್ದು ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಖಾರ ಪುಡಿ ಆ್ಯಡ್ ಮಾಡ್ತಿದ್ದೀವಿ. ಆಮೇಲೆ ಬೆಲ್ಲ ಫ್ರೆಂಡ್ಸ್, ಬೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಎಲ್ಲ ಇನ್ನು ಬೇಕಂದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಸ್ವೀಟ್ ಹೇಗೆ ತುಂಬ ಸ್ವೀಟ್ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಷ್ಟೇ ಸಾಕು. ಅದು ಕುದ್ತಾ ತುಂಬ ಇದು ಬರಬೇಕು ಫ್ರೆಂಡ್ಸ್, ಒಂಥರ ಮಂದಗೆ ಪೇಸ್ಟ್ ಥರ ಬರಬೇಕು ಫ್ರೆಂಡ್ಸ್. ಅದು ಎಷ್ಟು ಕುದಿಬೇಕು ಅಂದರೆ ಫ್ರೆಂಡ್ಸ್, ಫೈನ್ ಪೇಸ್ಟ್ ಥರ ಬರಬೇಕು. ತುಂಬ ನೀರೆಲ್ಲ ಆವಿಯಾಗಿ ಮಂದಿಗೆ ತಿಕ್ಕಿಯಾಗಿ ಬರಬೇಕು. ಅದು ಆಗಿ ಬಂದ್ರೇ ಅದು ಟೇಸ್ಟ್ ಸ್ವೀಟ್ ಪಾನಿ ಥರನೇ ಇದಾಗುತ್ತೆ ಫ್ರೆಂಡ್ಸ್. ನೋಡಿ ಕಲರ್ ಹೀಗಿದೆ, ಅದು ಕುದೀತಾ ಒಂಥರ ಫುಲ್ಲು ಡಾರ್ಕ್ ಆಗುತ್ತೆ ಫ್ರೆಂಡ್ಸ್. ಅಲ್ಲೇವರೆಗೆ ನಾವು ಇದು ಕುದಿಸ್ಬೇಕು ಅದನ್ನು. ನೋಡಿ ಆಲ್ಮೋಸ್ಟ್ ಆಗಲೇ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಇಷ್ಟು ಥಿಕ್ನೆಸ್ ಬರಬೇಕು. ಇಷ್ಟು ಥಿಕ್ನೆಸ್ ಬರೋವರೆಗೂ ಕುದಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಹಾಗೆ ಎಷ್ಟು ಡಾರ್ಕ್ ಆಗಿದೆ ಕಲರು. ಇದು ಆಲ್ಮೋಸ್ಟ್ ಆಗಿದೆ ಸ್ವೀಟ್ ಪಾನಿ. ಬನ್ನಿ ಫ್ರೆಂಡ್ಸ್, ಈಗ ಸರ್ವ್ ಮಾಡ್ಕೊಳ್ಳೋಣ. ಖಾರ ಪಾನಿ, ಸ್ವೀಟ್ ಪಾನಿ ವಿತ್ ಪಾನಿಪುರಿ ಸ್ಟಫು ರೆಡಿ ಆಗಿದೆ ಫ್ರೆಂಡ್ಸ್. ನೋಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.